ಲೇಡೀಸ್ ಅಂಡ್ ಜೆಂಟಲ್ಮನ್, ನಟ ಉಪೇಂದ್ರ ಹೆಸರೇ ಒಂದು ಸಂಚಲನ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಉಪ್ಪಿ ನಡೆ ಮಾತ್ರ ಅಭಿಮಾನಿಗಳಿಗೂ ಕೂಡ ಅರ್ಥವಾಗದ ಕನ್ಫ್ಯೂಸಿಂಗ್ ಸ್ಟೋರಿ ಆಗ್ಬಿಟ್ಟಿದೆ. ಸಿನಿಮಾ ಬಿಡುಗಡೆ ಮಾಡ್ತಾರಾ, ಪ್ರಜಾಕೀಯ ಮಾಡ್ತಾರಾ, ಅಥವಾ ಬರೀ ಆಫರ್ಗಳನ್ನ ಕೊಡ್ತಾರಾ? ಮತ್ತೆ ಬಹುಮಾನದ ಆಫರ್ ಏನಿದು ಉಪ್ಪಿ ಸ್ಟೈಲ್, ಅಥವಾ ಬರೀ ಗಿಮಿಕ್ಕಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಒಂದು ಕಡೆ ಪ್ರಜಾಕೀಯದ ಸಿದ್ಧಾಂತ, ಅಧಿಕಾರ ನಮಗಲ್ಲ ಜನರಿಗೆ ಅಂತಾರೆ. ಚುನಾವಣೆ ಬಂದಾಗ ಕಾಣಿಸಿಕೊಳ್ಳುವುದು, ಆಮೇಲೆ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗುವುದು. ರಾಜಕೀಯಕ್ಕೆ ಬರ್ತೀನಿ ಅಂತಾರೆ, ಪ್ರಜಾಕೀಯ ಅಂತ ಹೊಸ ಸಿದ್ಧಾಂತ ಹೇಳ್ತಾರೆ. ಭ್ರಷ್ಟಾಚಾರ ಇರಬಾರ್ದು, ಹಣದ ಆಮಿಷ ಇರಬಾರ್ದು ಅಂತ ವೇದಿಕೆ ಮೇಲೆ ಭಾಷಣ ಮಾಡ್ತಾರೆ. ಆದ್ರೆ ಅದೇ ಮನುಷ್ಯ ಸಿನಿಮಾದ ಹತ್ತಿರ ಬಂದಾಗ ನನ್ನ ಸಿನಿಮಾ ನೋಡಿದ್ರೆ 1 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಆಮಿಷ ಇಟ್ಟಿದ್ದಾರೆ. ಎಲ್ಲಿ ಹೋಯ್ತು ಅವರ ಸಿದ್ಧಾಂತ? ರಾಜಕೀಯದಲ್ಲಿ ಹಣ ಬೇಡ ಅನ್ನೋರು ಸಿನಿಮಾ ಗೆಲ್ಲೋಕೆ ಹಣದ ಆಸೆ ಯಾಕೆ ತೋರಿಸ್ತಿದ್ದಾರೆ? ಉಪ್ಪಿಯ ರಿಯಲ್ ಮುಖ ಯಾವುದು? ಸಿನಿಮಾ ನಟನೋ ಅಥವಾ ರಾಜಕಾರಣಿಯೋ? ಎಸ್, ಈಗ ಮತ್ತೊಂದು ಕಡೆ ಅದೇ ಹಳೆಯ ಸಿನಿಮಾಗಳ ರಿಲೀಸ್ ಸರ್ಕಸ್. ಈಗಂತೂ ಹೊಸ ಗಿಮಿಕ್, ಸಿನಿಮಾ ನೋಡಿದ್ರೆ 1 ಕೋಟಿ ಬಹುಮಾನವಂತೆ. ಹೌದು, ಜೂನ್ 4, 2026ರಂದು ಸಿನಿಮಾ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣುವ 25ನೇ ದಿನದಂದು ಅದೃಷ್ಟಶಾಲಿ ವಿಜೇತರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ನಗದು ಹಣ ಕೈ ಸೇರಲಿದೆ. ಥಿಯೇಟರ್ನಲ್ಲಿ ಸಿನಿಮಾ ನೋಡಿದ ಪ್ರೇಕ್ಷಕರಿಗೆ ಶೋ ಮುಗಿದ ಬಳಿಕ 10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಏರ್ಪಡಿಸಿ ಸರಿಯಾದ ಉತ್ತರ ನೀಡಿದ ಪ್ರೇಕ್ಷಕರಿಗೆ ಪ್ರಾಶಸ್ತ್ಯ ಮೇರೆಗೆ ಆ ಶೋನ ಸಂಪೂರ್ಣ ಕಲೆಕ್ಷನ್ ದುಡ್ಡನ್ನ ಬಹುಮಾನವಾಗಿ ನೀಡಲಾಗುತ್ತಿದೆ ಎಂಬ ಬಹುಮಾನದ ಆಫರ್ ನೀಡಿದ್ದಾರೆ. ಉಪೇಂದ್ರ ಅಂದ್ರೆ ಅದೊಂದು ಬ್ರ್ಯಾಂಡ್ ಆಗಿತ್ತು. ಅವ್ರೇನೋ ಹೊಸದಾಗಿ ಹೇಳ್ತಾರೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಇತ್ತೀಚಿನ ಅವರ ನಡೆ ನೋಡಿದ್ರೆ ಸಿನಿಮಾವೋ ಅಥವಾ ರಾಜಕೀಯವೋ, ಒಬ್ಬ ನಟನಾಗಿ ತನ್ನ ಕಥೆಯ ಮೇಲೆ ನಂಬಿಕೆ ಇಡಬೇಕಾದವರು ಹಣದ ಆಮಿಷವನ್ನೇ ಯಾಕೆ ಒಡ್ಡುತ್ತಿದ್ದಾರೆ? ವೀಕ್ಷಕರು ಸಿನಿಮಾ ನೋಡಲು ಬರಬೇಕಿರುವುದು ಕಲೆಗಾಗಿ ಹೊರತು ಲಾಟರಿ ಆಸೆಗಲ್ಲ ಎಂಬುದು ಅಭಿಮಾನಿಗಳ ಆರೋಪವಾಗಿರುವಂಥದ್ದು. ಎಸ್ ವೀಕ್ಷಕರೇ, ಜನರಿಗೆ ಬೇಕಾಗಿರುವುದು ಸ್ಪಷ್ಟತೆ, ಹಾಗೆ ಉತ್ತಮ ಕಂಟೆಂಟ್. ಆಮಿಷಗಳ ಮೂಲಕ ಪ್ರೇಕ್ಷಕರನ್ನ ಕಟ್ಟಿಹಾಕಲು ಸಾಧ್ಯವಿಲ್ಲ ಅನ್ನೋದು ರಿಯಲ್ ಸ್ಟಾರ್ಗೆ ಯಾವಾಗ ಅರ್ಥವಾಗುತ್ತೋ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಉಪೇಂದ್ರ ಅವರ ಈ 1 ಕೋಟಿ ಆಫರ್ ಸರಿಯೇ ಅಂತ ಕಮೆಂಟ್ ಮಾಡಿ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.